ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮನೇಲಿ ನಾನು, ಅಪ್ಪು ಮತ್ತು ಪಾಪು 3 ಜನ ಅಷ್ಟೇ ಇರೋದು. ಅಮ್ಮ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಮೊನ್ನೆ ಊರಿಗೆ ಹೋದರು. ಮೊನ್ನೆ ಸಂಜೆ ಅವರು ಊರಿಗೆ ಹೋಗಿದ್ದು. ಇವತ್ತಿಗೆ ಸರಿಯಾಗಿ 3 ದಿನ ಆಯಿತು. ಇವತ್ತು ಸಂಜೆ ಬಂದುಬಿಡ್ತಾರೆ. ಏನಂದರೆ ಪಾಪು ಹುಟ್ಟಿದ ಮೇಲೆ ಇದೇ ಮೊದಲನೇ ಸಲ ಅಂತ ಅನಿಸುತ್ತೆ ನಾನು ಅಪ್ಪು ಮಾತ್ರ ಪಾಪುನ ನೋಡ್ಕೊಳ್ತಾ ಇರೋದು. ಇಷ್ಟು ದಿನ ಅಮ್ಮ ಕೂಡ ಜೊತೇಲಿ ಇದ್ರಲ್ಲ, ಹಾಗಾಗಿ ಎಲ್ಲ ಕೆಲಸನೂ ಕೂಡ ಅಮ್ಮನೇ ಮುಗಿಸ್ಕೊಂಡು ಬಿಡ್ತಾಯಿದ್ರು. ಇನ್ನು ಪಾಪು ನೋಡ್ಕೊಳ್ಳೋದು ಅಷ್ಟೇ. ಒಂದು ಸಲ ಅಪ್ಪು ನೋಡಿಕೊಂಡ್ರೆ ಒಂದು ಸಲ ಅಮ್ಮ, ಇನ್ನೊಂದು ಸಲ ನಾನು, ಈ ಥರ 3 ಜನ ಕೂಡ ನೋಡ್ಕೊಂಡು ಬಿಡ್ತಿದ್ದೋ. ಹಾಗಾಗಿ ಕೆಲಸ ಮಾಡೋದಿರಲಿ, ಪಾಪು ನೋಡ್ಕೊಳ್ಳೋದಿರಲಿ ನಮಗೇನು ಕೂಡ ಕಷ್ಟ ಅಂತ ಅನ್ನಿಸ್ತಿರಲಿಲ್ಲ. ಮಾಮೂಲಿಯಾಗೇ ಇರ್ತಾಯಿತ್ತು. ನೈಟು ನಿದ್ದೆ ಮಾತ್ರ ಸ್ವಲ್ಪ ತೊಂದರೆ ಆಗೋದಷ್ಟೇ. ಆದರೆ ಇವತ್ತು ನಿಜವಾಗ್ಲೂ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಿಡ್ತು. ನೆನ್ನೇನು ಅನ್ನಿಸ್ತಾ ಇರಲಿಲ್ಲ, ಯಾಕಂದರೆ ಮೊನ್ನೆ ರಾತ್ರಿ ಚೆನ್ನಾಗಿ ನಿದ್ರೆ ಆಗಿತ್ತು. ಹಾಗಾಗಿ ಬೆಳಗ್ಗೆ ಮಾಮೂಲಿಯಾಗಿ ಎದ್ದು ತಿಂಡಿನೆಲ್ಲ ಮುಗಿಸ್ಕೊಂಡೆ. ಹಾಗೆ ಮಧ್ಯಾಹ್ನ ಅಡುಗೆನೂ ನಾನೇ ಮಾಡಿದೆ, ರಾತ್ರಿ ಅಡುಗೆನೂ ಮಾಡಿದೆ. ಇನ್ನು ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಮಾಡ್ಕೊಂಡ್ಬಿಟ್ಟೆ. ನಾರ್ಮಲಾಗೇ ಎತ್ತುಡೆ. ಅಪ್ಪು ಮನೇಲೇ ಇದ್ದರು, ಅವರು ಹೋಗಿರಲಿಲ್ಲ. ಪಾಪು ನೋಡ್ಕೊಳ್ತಾ ಅವ್ರು ಇರ್ತಾಯಿದ್ರು. ಇನ್ನು ಕೆಲಸ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೆ. ಇವತ್ತೇನಾಯಿತು ಅಂದರೆ ಇವತ್ತಿನ ರಾತ್ರಿ ನಿದ್ರೆನೇ ಆಗಲಿಲ್ಲ ಪಾಪುಗೆ. ಸುಮಾರು ಒಂದು 2 ಗಂಟೆ ಗಂಟ ಬರೀ ಹತ್ತಿರೋದೇ ಆಗೋಗ್ಬಿಡ್ತು. ಒಂದು ಕ್ಷಣ ಕೂಡ ಅಳು ನಿಲ್ಲಿಸಲೇ ಇಲ್ಲ. ಮೊದಲಿಂದನೂ ಕೂಡ 2 ಗಂಟೆಗಣ್ಣೇ ಮಲ್ಕೊಳ್ಳೋದವರು. ಆದರೆ ಇವತ್ತು ರಾತ್ರಿ ಏನೋ ಗೊತ್ತಿಲ್ಲ, ತುಂಬ ರಚ್ಚೆ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದು. ಹಾಗಾಗಿ ಸರಿಗೆ ನಿದ್ದೆ ಇರಲಿಲ್ವಲ್ಲ, ಹಾಗಾಗಿ ಬೆಳಗ್ಗೆನೂ ಕೂಡ ಬೇಗ ಎದ್ದೊಳ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಲೇಟಾಗೇ ಎದ್ದು ಅಪ್ಪು ಸ್ವಲ್ಪ ಹಾಲು ಕಾಯಿಸ್ಕೊಡ್ತಾ ಇದ್ದಾರೆ ನನಗೆ. ಇನ್ನು ಅರ್ಪಿತ್ ಅವರು ಒಂದು 9 ಗಂಟೆ ಅಷ್ಟರಲ್ಲೇ ತಿಂಡಿನೆಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟಿದ್ರು. ನಾನಿನ್ನು ತಿಂಡಿ ಮಾಡಲಿಕ್ಕೆ ನಿಂತ್ಕೊಂಡ್ರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದರಲ್ಲೂ ಕೂಡ ಅಪ್ಪಗೆ ಬೇರೆ ನನಗೆ ಬೇರೆ ಅಂತ ಹೇಳಿ 2 ತಿಂಡಿ ಮಾಡಿ ಕಳಿಸಿದ್ದಾರೆ. ಅವ್ರಿಗೆ ಮಸಾಲೆ ಅಕ್ಕಿ ರೊಟ್ಟಿ ಕಳಿಸಿದ್ರು, ನನಗೆ ಫ್ರೈಡ್ ರೈಸ್ ಮಾಡಿ ಕಳಿಸಿದ್ರು. ಇನ್ನು ಇವಾಗ ತಿಂಡಿನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬಂದೇ ಬಿಡ್ತು. ಈ ಥರ ಹಬ್ಬ ಹತ್ರ ಬರ್ತಿದ್ದಂಗೆ ನಮಗೂ ಕೂಡ ಸ್ವಲ್ಪ ಟೆನ್ಷನ್ ಶುರು ಆಗಿಬಿಡುತ್ತೆ. ಯಾಕಂದರೆ ಈಗಾಗಲೇ ಮನೇಲಿ ಸುಮಾರಷ್ಟು ಕೆಲಸ ಇರುತ್ತೆ. ಹಸ್ಬೆಂಡ್ನ ಆಫೀಸಿಗೆ ಕಳಿಸು, ಮಕ್ಕಳನ್ನ ಸ್ಕೂಲಿಗೆ ಕಳಿಸು, ಟಿಫನ್ ಮಾಡು, ಇನ್ನು ಯಾರಾದರೂ ವರ್ಕಿಂಗ್ ವುಮೆನ್ ಇದ್ದರೆ ಅವರು ಕೂಡ ಕೆಲಸಕ್ಕೆ ಹೋಗು, ಇಷ್ಟೊಂದು ಕೆಲಸ ಮೊದಲೇ ಇರುತ್ತಾ. ಇನ್ನು ಹಬ್ಬ ಹತ್ರ ಬಂತು ಅಂದರೆ ಅದಕ್ಕಿನ್ನ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳು ಆ್ಯಡ್ ಆಗಿಬಿಡ್ತವೆ. ಮಾಮೂಲಿಯಾಗಿ ಮನೆ ಕ್ಲೀನ್ ಮಾಡ್ಕೊ, ಡೆಕೋರೇಷನ್ ಮಾಡು, ಗಿಫ್ಟ್ ಪ್ಯಾಕ್ ಮಾಡು, ಹಬ್ಬಕ್ಕೆ ಏನು ಸ್ವೀಟ್ ಮಾಡೋದು ಯೋಚನೆ ಮಾಡು, ಈ ಥರ ಈ ಎಲ್ಲ ಕೆಲಸಗಳ ಮಧ್ಯೆ ನಮ್ಮ ಸ್ಕಿನ್ ಮೇಲೆ ಗಮನ ಕೊಡ್ಲಿಕ್ಕೆ ನಮಗೆ ಟೈಮೇ ಸಿಗೋದಿಲ್ಲ. ಹಬ್ಬದ ದಿನ ಹೆಂಗಿದ್ರು ಕೂಡ ಮೇಕಪ್ ಮಾಡ್ಕೊತೀವಲ್ಲ, ಆ ಮೇಕಪ್ಪಲ್ಲೇ ಪಿಗ್ಮೆಂಟೇಷನ್, ಪಿಂಪಲ್ಸ್ ಇದನ್ನೆಲ್ಲ ಕವರ್ ಮಾಡ್ಕೊಂಡ್ಬಿಡೋಣ ಅನ್ಕೋತೀವಿ. ಹಂಗೆ ಮಾಡ್ಕೊತೀವಿ ಕೂಡ. ಆದರೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡಿರ್ತೀವಲ್ಲ, ಅವಾಗ ನಮಗೆ ಗೊತ್ತಾಗುತ್ತೆ ಮೇಕಪ್ಪಲ್ಲಿ ಇದನ್ನ ಯಾವುದನ್ನು ಕೂಡ ಕವರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಮೇಕಪ್ಪಲ್ಲಿ ನಾವು ಈ ಥರ ಎಲ್ಲ ಕವರ್ ಮಾಡಿಕೊಂಡು ಕಷ್ಟಪಡೋದ್ರ ಬದಲು ಮೊದಲೇ ಸ್ವಲ್ಪ ನಮ್ಮ ಸ್ಕಿನ್ ಬಗ್ಗೆ ನಾವು ಗಮನ ಕೊಟ್ಟರೆ ಒಂದು ಹೆಲ್ದಿ ಆಗಿರೋ ಸ್ಕಿನ್ನ ನಾವು ಪಡ್ಕೊಳ್ಬೋದು. ನಾನು ಕೂಡ ಹಾಗೇನೆ ನಿಮಗೆ ಗೊತ್ತಿರೋ ಹಾಗೆ ಕ್ಯೂಟ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನಪ್ಪ ಅಂತ ಅಂದರೆ ನಾವು ಕ್ಲಿನಿಕ್ ಹೋಗಿ ಡರ್ಮಕಾಲಜಿಸ್ಟ್ಗೋಸ್ಕರ ಗಂಟೆಗಟ್ಟಲೆ ಕಾಯಬೇಕು ಅಂತ ಏನಿಲ್ಲ. ಬರೀ ನಮ್ದೊಂದು ಫೋಟೋನ ಕ್ಲಿಕ್ ಮಾಡಿ ಆ್ಯಪ್ಗೆ ಅಪ್ಲೋಡ್ ಮಾಡಿದ್ರೆ ಆಯಿತು. ನಮ್ಮ ಸ್ಕಿನ್ನ ಅನಲೈಸ್ ಮಾಡಿ ಏನೇನೆಲ್ಲ ತೊಂದರೆ ಇದೆ ಅನ್ನೋದನ್ನ ಅದೇ ತೋರಿಸುತ್ತೆ. ಅದಾದಮೇಲೆ ಸುಮಾರಷ್ಟು ಎಕ್ಸ್ಪೀರಿಯನ್ಸ್ ಇರೋ ಡರ್ಮಕಾಲಜಿಸ್ಟ್ ಕೂಡ ಅಲ್ಲಿ ಇರ್ತಾರೆ. ಅವರು ಸ್ಕಿನ್ನ ನೋಡಿ ನಮ್ಮ ಸ್ಕಿನ್ಗೆ ಏನು ತೊಂದರೆ ಆಗಿದೆ ಅನ್ನೋದನ್ನ ಚೆಕ್ ಮಾಡಿ ಅದಕ್ಕೆ ಬೇಕಾದಂತಹ ಪ್ರಾಡಕ್ಟ್ಗಳನ್ನ ಅವ್ರು ನಮಗೆ ನೇರವಾಗಿ ಮನೆಗೇನೆ ಕಳಿಸ್ಕೊಡ್ತಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಪ್ರಾಡಕ್ಟ್ಸ್ ನಮಗೆ ಬರೀ 2200 ರೂಪೀಸ್ ಒಳಗಡೆ ಸಿಕ್ಬಿಡುತ್ತೆ. ಪ್ರಾಡಕ್ಟ್ಸ್ ಮಾತ್ರ ಅಲ್ಲ, ಇದರಲ್ಲೇ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಬೋದು, ಹಾಗೆ ಡೆಲಿವರಿ ಚಾರ್ಜ್ ಇರ್ಬೋದು, ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. 2200 ರೂಪಾಯಿಗೆ ಇಷ್ಟೊಂದೆಲ್ಲ ಸಿಗುತ್ತೆ ಅಂತ ಅಂದರೆ ಅದು ಒಳ್ಳೆಯದೇ ಅಲ್ವಾ. ಇನ್ನು ಈ ಸ್ಕಿನ್ ಕೇರ್ ಕೂಡ ತುಂಬ ಏನು ಕಷ್ಟ ಅಲ್ಲ. ಬೆಳಗ್ಗೆ ಮತ್ತು ರಾತ್ರಿ ಒಂದು 3 ಸ್ಟೆಪ್ನ ಫಾಲೋ ಮಾಡೋದು ಅಷ್ಟೇ. ನಮ್ಮ ಪಿಗ್ಮೆಂಟೇಷನ್ ಇರ್ಬೋದು, ಡಲ್ ಸ್ಕಿನ್ ಇರ್ಬೋದು, ಎಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸ್ಕಿನ್ ಕೂಡ ಗ್ಲೋ ಆಗ್ತಾ ಹೋಗುತ್ತೆ. ನೀವು ಕೂಡ ನನ್ನ ಸ್ಕಿನ್ನ ನೋಡ್ತಿರ್ಬೋದು. ಬೆಸ್ಟ್ ಪಾರ್ಟ್ ಅಂದರೆ ಈಗಾಗಲೇ ಕ್ಯೂಟ್ ಸ್ಕಿನ್ ಆ್ಯಪ್ನ ಯೂಸ್ ಮಾಡ್ತಿರೋ 98% ಜನರಿಗೆ ಬರೀ 3 ವಾರದಲ್ಲೇ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಇನ್ನು ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದು ನಿಮ್ಮ ಸ್ಕಿನ್ನಲ್ಲಿ ತೊಂದರೆ ಇದ್ದು ಚೆಕ್ ಮಾಡಿಸ್ಬೇಕು ಅನ್ನೋಂಗಿದ್ರೆ ಖಂಡಿತ ನೀವು ಕ್ಯೂಟ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಬ್ಬದಲ್ಲಿ ನಾವು ಹೆಂಗೆ ಮನೆ ಕ್ಲೀನ್ ಮಾಡಬೇಕು, ಡೆಕೋರೇಷನ್ ಮಾಡಬೇಕು, ಮನೇನ ಚೆನ್ನಾಗಿ ಕಾಣೋ ಥರ ಮಾಡಬೇಕು ಅಂತ ಅನ್ಕೊಂತೀವೋ ಹಾಗೆ ನಾವು ಕೂಡ ಅಂದವಾಗಿ ಚಂದವಾಗಿ ಕಾಣಿಸ್ಬೇಕಲ್ವಾ. ಹಾಗಾಗಿ ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಚೆಕ್ ಮಾಡಿ ನೋಡಿ ಆಯಿತಾ. ಇನ್ನಿವತ್ತು ಕೂಡ ಅಪ್ಪು ಅವ್ರ ಕೆಲಸಕ್ಕೇನು ಹೋಗಲಿಲ್ಲ. ನಾನು ಒಬ್ಬಳಿಗೆ ಪಾಪು ನೋಡ್ಕೊಂಡಿರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ನೋಡ್ಕೊಳ್ತಾ ಇದ್ದರು. ನಾನು ಈ ಕಡೆ ಮಾಮೂಲಿಯಾಗಿ ಮಿಕ್ಕಿದ ಸಣ್ಣ ಪುಟ್ಟ ಕೆಲಸನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಇದ್ದರೂ ಕೂಡ ನಾನೇ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಹಾಗಾಗಿ ಇವತ್ತು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಪಾಪು ನೋಡಲಿಕ್ಕೆ ಅಂತೇಳಿ ರಾಘು ಮತ್ತು ಜೀವಾರ್ಷ ಅವರೆಲ್ಲ ಬಂದಿದ್ದರು. ಅವ್ರು ಸ್ವಲ್ಪ ಹೊತ್ತು ಪಾಪು ಜೊತೆ ಆಟ ಆಡ್ಕೊಂಡು ಕೂತಿದ್ದು. ಅವರು ಕೂಡ ಹೊರಟರು.
ಸಾಮಾನ್ಯವಾಗಿ ಮಕ್ಕಳು ಅಳ್ತಿರುವಾಗ ಅಮ್ಮ ಸಮಾಧಾನ ಮಾಡಿದ್ರೆ ಬೇಗ ಸಮಾಧಾನ ಆಗಲ್ವಂತೆ, ಅಪ್ಪನ ಹತ್ರ ಹೋಗ್ಬಿಟ್ರೆ ಬೇಗ ಸಮಾಧಾನ ಆಗಿಬಿಡ್ತಾರಂತೆ. ಅದನ್ನು ನಾನು ಅಪ್ಪು ಮಾತಾಡ್ತಾ ಇದ್ದು. ಇದಕ್ಕೆ ಸೈಂಟಿಫಿಕ್ಕಾಗಿ ಬೇರೆಯೇ ರೀಸನ್ ಇದೆ. ನಾನು ಸುಮ್ಮನೆ ಅಪ್ಪುಗೆ ಹೇಳ್ತಾ ಇದ್ದೆ, ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಅಮ್ಮನ್ನ ಇಷ್ಟಪಟ್ಟರೆ ನಮ್ಮ ಮನೇಲಿ ಅಪ್ಪನ ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು. ನಾನಂದ್ರೆ ನಿಂಗೆ ಇಷ್ಟನಾ? ಚೆನ್ನಾಗಿ ಎತ್ಕೋತಾರೆ ಅಂತ. ಹಾಲು ಕುಡಿಸ್ಬೇಕಾದ್ರೆ ಮಾತ್ರ ಅಮ್ಮ, ಇಲ್ಲಾಂದ್ರೆ ಅಪ್ಪ. ಆಹಾ, ಮಲ್ಕೊಂಬಿಡಿ ಈಗ. ನಿದ್ದೆ ಬರುತ್ತೆ ಅಪ್ಪು, ಆದ್ರೂ ಮಲ್ಕೊಳಲ್ಲ. ಹಿಂಗ್ ಮಲ್ಗಿಸ್ಬಿಟ್ಟು ಏನೋ ಅನ್ಬೇಕು ಹಂಗೆ, ಆವಾಗ ಮಲ್ಕೋತದೆ. ನಮಸ್ತೆ ಮಾಡಿ. ನಮಸ್ತೆ 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 ನಮಸ್ತೆ. ಇನ್ನೊಂದೆರಡು ತಿಂಗಳು ಮಾಡ್ತೀನಿ ಮಾಡಿ ಹಿಂಗೆ. ನಮಸ್ತೆ 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 ಮಾಡಿ. ಆಗಲ್ವಾ? ಈಗ ಆಗಲ್ಲ, ಇರಕ್ಕಾಗಲ್ಲ ನಿಂಗೆ. ತೊಟ್ಲಲ್ಲಿ ತೊಟ್ಲಲ್ಲೂ ಆಗಲ್ಲ, ಎತ್ಕೊಬೇಕು ನಿಮ್ನ. ತೊಟ್ಲಲ್ಲೂ ಆಗಲ್ಲ, ಈ ಜಾಗದಲ್ಲೂ ಆಗಲ್ಲ, ಕೈ ಮೇಲೆ ಮಾತ್ರ. ಓಹೋ, ಕೈಗೆ ಎತ್ಕೋಬೇಕೇನೋ. ಕೆರ್ಕೊ ಕೆರ್ಕೊ, ಮಕ್ಕ ಎಲ್ಲ ಕೆರ್ಕೊ, ಕೆರ್ಕೊಂಡು ಹೇಳೋದು. ಮಸಾಜ್ ಮಸಾಜ್. ಓ, ಸೂಸು ಮಾಡಿದ್ದೀರಾ ಅದಕ್ಕೆ. ನಿಮ್ ಅಜ್ಜಿ ಬಂದ್ರು ನೋಡಪ್ಪ, ಗಿಲ್ಕೆ ತಗೊಂಡ್ ಗಿಲ ಗಿಲ ಅನ್ಸ್ತಾರೆ ಈಗ. ಅಜ್ಜಿ ಬಂದೈತೆ, ನೀನ್ ಎತ್ಕಣಕ್ಕೆ. ನಮ್ಗೆ 2 ದಿನದಿಂದ ರೋದ್ನೆ ಕೊಟ್ಟಿದೀಯಾ? ಬೆಳಗ್ಗೆ ಹೊತ್ತು ಏನು ಮಾಡಲಕ್ಕ, ರಾತ್ರಿ ಕೊಡ್ತಾನೆ ಕೆಲಸ. ಬೆಳಗ್ಗೆಯಿಂದ ಆಟ ಆಡ್ಸೋ, ಏನಿಲ್ಲ, ಆರಾಮಾಗಿದ್ದ. ನೈಟು ನಿದ್ದೆ ಮಾಡ್ಲಿ ಮಾಡದೆ ಇರ್ಲಿ, ಎತ್ಕತಾ ಇರ್ಬೇಕು ನೀನ್. ಯಾವಾಗ್ಲೂ ಎತ್ಕತಾ ಇರ್ಬೇಕ. ಬಂತು ನೋಡಿ ಮಜ್ಜೆ ಎತ್ಕತಾ. ಏನ್ ಸಮಾಚಾರ? ನನ್ಗಿಬ್ರು ಮುಖ ನೋಡಿ ನೋಡಿ ಬೇಜಾರಾಯ್ತು. ಮಾಡ್ದ ಅವ್ರನ್ನೆಲ್ಲ ರೋಸ್ ಇಡಿಸ್ತೀಯಂತೆ, ಹಂಗೆಲ್ಲ ಅನ್ಸ್ಕೊತಾರೆ ಮಗಳೇ ನೀನು. ಮುದ್ದು ಅವ್ರ ಕಲ್ಲೆಲ್ಲ ಹಂಗೆಲ್ಲ ಅನ್ಸ್ಕೋಬೇಕವ ನೀನು ಮಗರ. ಸಂದು ಆಡ್ಬೇಕು, ರಾತ್ರಿ ಹೊತ್ತು ಮನಕೋಬೇಕು, ಅಷ್ಟು ಬುದ್ಧಿ ಕಲಿಬೇಕು ಕಂಚಿನಮ್ಮ ನೀನು. ಹಿಂಗೆಲ್ಲ ಮಾಡಿಸ್ಕೋತಾರವ ನೀನು. ನೋಡ್ತದವ ನನ್ನ ಬಂಗಾರ ಮಗ. ಓ ನಮ್ಮ ಮುದ್ದು. ನೀವು ಮೊದಲನೇ ದಿನ ಹೋದ್ರಲ್ಲ, ಅವತ್ತಿನ ರಾತ್ರಿ 2 ಗಂಟೆವರೆಗೂ ಅಳು. ಚಳೆ ಮಾಡ್ತಿತ್ತು. ಮಕ್ಕಳಿಗೆ ಯಾರೊಬ್ರು ಜಾಸ್ತಿ ಮುದ್ದು ಮಾಡ್ತಾ ಇದ್ರೆ ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಮಕ್ಳು ಅಳ್ತಾವಂತೆ. ಇಷ್ಟು ಮಗಿಗೂ ಗೊತ್ತಾಯ್ತದಂತೆ, ಅವಕ್ಕೆ ನೆನ್ಪಿರ್ತದಂತೆ ಮಕ್ಕಳಿಗೆ. ಚಳೆ ಮಗ ಅಂತ ಇತ್ತು. ಅಪ್ಪು ನೋಡಿಲಿ, ಇಲ್ಲಿ ನೋಡು, ನಿನ್ ಮಗ ನನ್ನ ಮಕ್ಕನೇ ಚೆಕ್ ಮಾಡ್ತಾವನೆ. ನಮ್ಮ ನನ್ ನೋಡಂಗಾಗಿತ್ತವ ನಿನಗೆ. ನಮ್ಮ ನೀನು ರೋಸ್ ಇಡಿಸ್ತಾರವ ನೀನು. ಸ್ನಾನ ಮಾಡ್ಕೊಳಪ್ಪ ಇವತ್ತು. ಓ ದೇವ್ರು ಬತ್ತ ಅದೇನಂತ ಹೊಡೆಬೇಕು ಬಂದಿಟ್ಗೆಯ. ನಿದ್ದೆ ಬಂತು. 5 ನಿಮಿಷಕ್ಕೆ ಕೋಳಿ ಮರಿ ನಿದ್ದೆ ಅಂತೆಲ್ಲ ಇದಕ್ಕೆ ಬಂಗಾರಂಗೆ. ಬಂಗಾರ ಇನ್ನು ಅಮ್ಮ ಸಂಜೆ ಒಂದು 4 ಗಂಟೆ ಅನ್ನಂಗೆ ಬಂದುಬಿಟ್ರು. ನಿಜವಾಗ್ಲೂ ಅಮ್ಮ ಬಂದ ತಕ್ಷಣ ನನಗೂ ಅಪ್ಪಗೋದು ಎಂಥ ಖುಷಿ ಆಯಿತು ಗೊತ್ತಾ. ನನಗೆ ಸದ್ಯ ಇವಾಗ ಆರಾಮಾಗಿ ಬಿಸಿ ಬಿಸಿ ಊಟ ಮಾಡ್ಬೋದಲ್ಲ ಅಂತೇಳಿ ಖುಷಿ ಆಯಿತು. ಅಪ್ಪಗೆ ಬೆಳಗ್ಗೆ ಮತ್ತು ರಾತ್ರಿ 2 ಟೈಮು ಅವರೇ ಪಾಪ ನೋಡ್ಕೊತಿದ್ರಲ್ಲ, ಈಗ ಅಟ್ಲೀಸ್ಟ್ 1 ಟೈಮ್ ನಾನು ನೋಡ್ಕೊಳ್ಬೋದು, ಇನ್ನೊಂದು ಟೈಮ್ ಅವ್ರು ನೋಡ್ಕೊತಾರೆ ಅಂತ ಅವರು ಖುಷಿ ಆಯಿತು. ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಯಿತು ಇವತ್ತು ನಮಗೆ 2 ದಿನದಿಂದ. ಇನ್ನು ಊರಿಂದ ನೆನ್ನೆಲ್ಲ ತೊಗೊಂಡು ಬಂದಿದ್ರು ನೋಡಿ, ಅದನ್ನೆಲ್ಲನೂ ಕೂಡ ತೆಗೆದು
ತೋರಿಸ್ತಾ ಇದ್ದಾರೆ ಇದೆಲ್ಲ ಸಿಕ್ತು ಊರಲ್ಲಿ ಅಂತೇಳಿ. ಊರಿಗೆ ಹೋದರೆ ಸಾಮಾನ್ಯವಾಗಿ ಸೊಪ್ಪು ಮತ್ತು ತರಕಾರಿ ಎಲ್ಲನೂ ಕೂಡ ತೊಗೊಂಡು ಬರ್ತಾರೆ. ಅಮ್ಮ ತರಕಾರಿ ಗಿಡನೆಲ್ಲ ಹಾಕಿ ಬಂದಿದ್ರು ಬೆಂಗಳೂರಿಗೆ ಬರುವಾಗ. ಆದರೆ ನಾವು ಸರಿಗೆ ನೀರೆಲ್ಲ ಹಾಕಲಿಲ್ಲ ಅಂದರೆ ಹೋಗ್ಬಿಡುತ್ತಲ್ವ ಗಿಡಗಳು, ಹಾಗಾಗಿ ಕೆಲವೊಂದಿಷ್ಟು ಗಿಡ ಎಲ್ಲ ಹೋಗ್ಬಿಟ್ಟಿತ್ತಂತೆ. ಇನ್ನು ಬೆಂಡೆಕಾಯಿ ಗಿಡ ಮಾತ್ರ ಇತ್ತಂತೆ, ಅದರಲ್ಲಿ ಸ್ವಲ್ಪ ಬೆಂಡೆಕಾಯಿ ಸಿಕ್ತು ಅಂತೇಳಿ ತೊಗೊಂಡು ಬಂದಿದ್ದಾರೆ. ಹಾಗೆ ಪಾಪಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಬೇವಿನ ಸೊಪ್ಪೆಲ್ಲ ಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ಬೇವಿನ ಸೊಪ್ಪು ಕೂಡ ತಂದಿದ್ರು. ಅದ್ರ ಜೊತೆಗೆ ಗಣಕೆ ಸೊಪ್ಪು ತೊಗೊಂಡು ಬಂದಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಗಣಕೆ ಸೊಪ್ಪು ಎಲ್ಲೂ ಕೂಡ ಸಿಗೋದೇ ಅಪರೂಪ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಊರಿಗೆ ಹೋದರೆ ಏನು ಸೊಪ್ಪು ಮರೆತರೂ ಕೂಡ ಗಣಕೆ ಸೊಪ್ಪು ಮರಿಬೇಡಿ ಅಂತ. ಹಾಗಾಗಿ ಸ್ವಲ್ಪ ತೊಗೊಂಡು ಬಂದಿದ್ರು. ಇನ್ನು ಬೆಂಡೆಕಾಯಿ ಕೆಲವೊಂದು ಬಲ್ತ್ಬಿಟ್ಟಿತ್ತಲ್ವ, ಆ ಬೀಜನ ತೆಗೆದು ನೋಡ್ತಾ ಇದ್ದೆ ನಾನು, ಅಂದರೆ ಗಿಡಕ್ಕೆ ಹಾಕ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತೇಳಿ. ಆಮೇಲೆ ಅಮ್ಮ ಅದು ಪೂರ್ತಿ ಒಣಗಬೇಕು ಆಮೇಲೆ ಹಾಕ್ಬೋದು, ಈ ಥರದ್ರಲ್ಲೆಲ್ಲ ಹಾಕಿದ್ರೆ ಬರಲ್ಲ ಅಂದರು. ಇನ್ನು ನಾಟಿ ಕೋಳಿ ಊರಲ್ಲಿ ಸಿಗುತ್ತಲ್ಲ, ಹಾಗಾಗಿ ನಾಟಿ ಕೋಳಿ ತೊಗೊಂಡು ಅವರೇ ನೀಟಾಗಿ ಕ್ಲೀನೆಲ್ಲ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ, ಇನ್ನು ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ. ಹಾಗೆ ನನಗೆ ಊರಿನ ಕಡಲೆಪುರಿ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಕಡಲೆಪುರಿ ಎಲ್ಲನೂ ಕೂಡ ತೊಗೊಂಡು ಬಂದಿದ್ರು. ಇನ್ನು ಪಾಪಕ್ಕೆ ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಪುಟಾಣಿ ಪೊರ್ಕೆ ಬರುತ್ತಲ್ವ, ನಾವು ಅದನ್ನ ಇಡ್ಲು ಮುಂಡಿ ಅಂತೀವಿ, ಅದನ್ನು ಕೂಡ ತೊಗೊಂಡು ಬಂದಿದ್ದಾರೆ. ಇನ್ನು ಕೋಳಿ ತಂದಿದ್ರಲ್ಲ, ಬಂದ ತಕ್ಷಣ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಪಟ್ಟಂತ ಸಾಂಬಾರು ಕೂಡ ಮಾಡಿದ್ರು. ಸಾಂಬಾರು ಜೊತೆಗೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿಯಾಗಿ ಮುದ್ದೆ ಕೂಡ ಮಾಡಿಕೊಟ್ರು. ಬಂದ ತಕ್ಷಣ ಅವ್ರು ಅದೇ ಮೊದಲನೇ ಕೆಲಸ ಮಾಡಿದ್ದು, ಬಿಸಿ ಬಿಸಿ ತಿನ್ಬಿಡು ನೀನು ಅಂತೇಳಿ ಮೊದಲು ನನಗೆ ಇವಾಗ ಊಟನ ಹಾಕೊಡ್ತಾ ಇದ್ದಾರೆ. ಸಾಂಬಾರು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ನಾಟಿ ಕೋಳಿ ಸಾಂಬಾರು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇನ್ನು ಇವಾಗ ತಾನೇ ಊಟ ಎಲ್ಲ ಮುಗೀತು. ಹಾಗೆ ಸುಮಾರು ಜನ ನನಗೆ ಸುಮಾರಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೀರಾ, ಅದಕ್ಕೆ ಆನ್ಸರ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಅದರಲ್ಲೂ ಕೂಡ ನನ್ನ ಬಾಣಂತನದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಕಮೆಂಟ್ ಮಾಡ್ತಾ ಇದ್ದೀರಾ. ಕೆಲವೊಬ್ಬರು ನೀವು ಬಾಣಂತನ ಮಾಡಿಸ್ಕೊಳ್ತಿರೋ ಪದ್ಧತಿ ಸರಿ ಇಲ್ಲ, ನಿಮ್ಮದು ಮಾಡ್ರನ್ ಬಾಣಂತನ, ಈ ಥರ ಮಾಡಿಸ್ಕೊಳ್ಳೋದ್ರಿಂದ ನೀವು ಮುಂದೆ ತುಂಬ ಕಷ್ಟಪಡಬೇಕಾಗತ್ತೆ. ಈ ಥರ ಒಂದೊಂದು ಕಮೆಂಟು ಒಂದೊಂದು ಥರ ಇದೆ. ಅದಕ್ಕೆಲ್ಲ ಇವತ್ತು ನಾನು ಆನ್ಸರ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಏನಂದರೆ ನನ್ನ ಪ್ರಕಾರ ನಾನು ಚೆನ್ನಾಗೇ ಬಾಣಂತನ ಮಾಡಿಸ್ಕೊಳ್ತಾ ಇದ್ದೀನಿ. ನಾನು ಡಾಕ್ಟರ್ ಏನು ನನಗೆ ಸಜೆಸ್ಟ್ ಮಾಡಿದ್ದಾರೆ ನೋಡಿ, ಆ ಥರ ಇದ್ದೀನಿ ಅಷ್ಟೇ. ಅದನ್ನು ನೀವು ನೋಡ್ತಾ ಇರೋದ್ರಿಂದ ನಿಮಗೆ ನಾನೇನೋ ಸ್ಪೆಷಲ್ಲಾಗಿ ಬಾಣಂತನ ಮಾಡಿಸ್ಕೊಳ್ತಿದ್ದೀನಿ ಅನ್ನೋ ಥರ ಅನ್ನಿಸ್ತಾ ಇರ್ಬೋದು. ಯಾಕಂದರೆ ಇವಾಗ ನೋಡಿ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ, ಪದ್ಧತಿ ಇರುತ್ತೆ. ಈಗ ಮಂಡ್ಯ ಸೈಡ್ ಒಂಥರ ಬಾಣಂತನ ಮಾಡ್ತಾರೆ, ರಾಯಚೂರು ಸೈಡ್ ಒಂದೊಂದು ಥರ ಬಾಣಂತನ ಮಾಡ್ತಾರೆ ಅಲ್ವಾ. ಹಾಗೆ ನಮಗೆ ಡಾಕ್ಟ್ರ್ ಏನು ಹೇಳಿದ್ದಾರೆ ನೋಡಿ, ಆ ಥರ ನಾನು ಬಾಣಂತನ ಮಾಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗಂತ ಹೇಳ್ಬಿಟ್ಟು ನಾನು ಹಳೆ ಕಾಲದ ಪದ್ಧತಿನ ಫಾಲೋ ಮಾಡ್ತಾ ಇಲ್ಲ ಅಂತಲೂ ಕೂಡ ಅಲ್ಲ, ಅದನ್ನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಹೇಳಿರೋದನ್ನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಸುಮಾರಷ್ಟು ಕ್ವಶನ್ಗಳು ಬಂದಿದೆಯಲ್ಲ, ಅದಕ್ಕೆ ನಾನು ಒಂದೊಂದಾಗಿ ಆನ್ಸರ್ ಮಾಡ್ತೀನಿ. ಮೊದಲನೇದೇನಂದರೆ ಅಪ್ಪು, ಸುಮಾರು ಜನ ಇದನ್ನೇ ಕೇಳಿರೋದು, ನೀವು ಯಾಕೆ ಸ್ವೆಟರ್ ಹಾಕಲ್ಲ, ಕಿವಿಗೆ ಕಾಟನ್ ಹಾಕಲ್ಲ, ಮತ್ತು ತಲೆಗೆ ಬಟ್ಟೆ ಕಟ್ಟಲ್ಲ, ನೀವು ಇದನ್ನೆಲ್ಲ ಕಟ್ಟಿಲ್ಲ ಅಂದರೆ ನಿಮ್ಗೆ ಶೀತ ಹಿಡ್ಕೊಂಡು ಬಿಡುತ್ತೆ, ಇವಾಗ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ, ಫ್ಯೂಚರಲ್ಲಿ ನೀವು ತುಂಬ ಅನುಭವಿಸ್ತೀರಾ. ಇದೇ ಥರ ಸುಮಾರಷ್ಟು ಕಮೆಂಟ್ಸ್ ಬಂದಿದೆ. ಏನು ಗೊತ್ತಾ, ನಂಗೆ ಡೆಲಿವರಿ ಆದ ತಕ್ಷಣನೇ ಸ್ವಲ್ಪ ನೆಗಡಿ ಇತ್ತು ಅಲ್ವಾ ಅಪ್ಪು? ನೆಗಡಿ, ಶೀತ, ಕೆಮ್ಮು ಎಲ್ಲಾನು ಇತ್ತು, ಕಫಾನು ಇತ್ತು. ಡಾಕ್ಟ್ರನ್ ಕೇಳಿದ್ಕೆ ಅವರು ಸಿಂಪಲ್ ಆಗಿ ಹೇಳಿದ್ರು, ಅದೇನಿಲ್ಲಮ್ಮ, ಡೆಲಿವರಿ ಆಗಿದ ತಕ್ಷಣ ನಿನ್ಗೆ ಶಿವರಿಂಗ್ ಬರುತ್ತಲ್ಲ, ಆ ಚಳಿಗೆ ಬಾಡಿಲಿ ಏನೇನು ಎಲ್ಲ ಏನು ಬೇಡದಿರೋ ಅಂಶಗಳೆಲ್ಲ ಇರುತ್ತೆ, ಅದೆಲ್ಲ ನೆಗಡಿ ಮುಖಾಂತರನೇ ಆಚೆ ಬರೋದು. ಸೊ ರಿಕವರಿ ಆಗುತ್ತೆ. ಅದು ನೆಗಡಿ ಶೀತ ಆದ್ರೆ ಒಳ್ಳೇದೇ, ರಿಕವರಿ ಆಗುತ್ತೆ, ಏನ್ ಟೆನ್ಷನ್ ಮಾಡ್ಕೊಂಬೇಡ. ಅದು ಸರಿ ಹೋಗೋದಕ್ಕೆ ಏನ್ ಬೇಕು ಅದನ್ನ ಮಾಡು. ಅದ್ಬಿಟ್ಬಿಟ್ಟು ಹಿಂಗ ಆಗ್ಬಿಟ್ಟೈತೆ, ಮಗುಗಾಗ್ಬಿಡುತ್ತೆ, ಅದೆಲ್ಲ ತಲೆ ಕೆಡ್ಸ್ಕೊಂಬೇಡ. ಆಮೇಲೆ ಇನ್ನೊಂದೇನಂದ್ರೆ ಅವ್ರು ಹೇಳಿದ್ರು ನನಗೆ, ಮಗುಗೆ ಸ್ಪ್ರೆಡ್ ಆಗಬಾರ್ದು ಅಂತ ಅಂದ್ರೆ ನೀವು ಆದಷ್ಟು ಮಾಸ್ಕ್ ಹಾಕೊಂಡು ಫೀಡ್ ಮಾಡಿ ಅಷ್ಟೇನೆ, ಅದ್ ಬಿಟ್ರೆ ಅದು ಬೇಗನೆ ಕಡಿಮೆ ಆಗ್ಬಿಡತ್ತೆ ಅಂತ ಹೇಳಿದ್ರು. ಒಂದು 3 days ಇತ್ತು ನನಗೆ, ಆಯ್ತಾ. ನಾನು ಹಾಸ್ಪಿಟಲ್ ಇದ್ದಾಗ ಒಂದು ರೂಮಲ್ಲೇ ಅಲ್ವಾ ಇದ್ದಿದ್ದು, ಅಲ್ಲಿ ಸ್ವಲ್ಪ ಸೆಕೆನೂ ಜಾಸ್ತಿ ಇತ್ತು. ಈಗ ಕೆಲವೊಬ್ರು ಹೇಳೋ ಪ್ರಕಾರ ನನಗೆ ಅವಾಗ ಶೀತನೇ ಆಗಬಾರ್ದಿತ್ತು, ಯಾಕಂದರೆ ತುಂಬ ಬೆಚ್ಚಗಿರ್ತಿದ್ದೆ ನಾನು. ಯಾಕೆ ಶೀತ ಆಯ್ತು ನನಗೆ ಅಲ್ವಾ? ಶೀತ ಆಗಲಿಕ್ಕೆ ಕಾರಣ ಏನು ಅಂತ ಅಂದರೆ ಕೆಲವೊಮ್ಮೆ ವಾತಾವರಣದಿಂದನೂ ಕೂಡ ಆಗುತ್ತೆ, ಹಾಗೆ ಗಾಳಿಯಿಂದನೂ ಕೂಡ ಸ್ಪ್ರೆಡ್ ಆಗುತ್ತೆ. ಅತಿಯಾಗಿ ನಾವು ಥಂಡಿ ವಾತಾವರಣಕ್ಕೆ ಹೋದಾಗ ಆಗತ್ತೆ, ಇಂಥ ಕಾರಣಕ್ಕೆ ಬರುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಇವಾಗ ಇಲ್ಲಿ ಚೆನ್ನಾಗಿರ್ತೀಯ, ಊರ್ಗ್ ಹೋಯ್ತೀಯ ಅನ್ಕೋ, ಫಸ್ಟ್ 2 ಲೋಟ ನೀರ್ ಕುಡಿ, 2 ಅವರಲ್ಲಿ ನೆಗಡಿ ಬರುತ್ತೆ. ಹೌದು, ನೀರ್ ಸೆಟ್ ಆಗಲ್ಲ ಅಲ್ಲಿ. ಈ ತರ ಸುಮಾರಷ್ಟು ಕಾರಣ ಇರುತ್ತೆ. ಬರೀ ನಾವು ಸ್ಕಾರ್ಫ್ ಕಟ್ಕೊಂಡು ಸ್ವೆಟರ್ ಹಾಕೊಂಡಿದ ತಕ್ಷಣ ಶೀತ ಬರಲ್ಲ ಮತ್ತೆ ಕೆಮ್ಮು ಬರಲ್ಲ ಅನ್ನೋದೆಲ್ಲ ಸುಳ್ಳು, ಆಯ್ತಾ. ಅದು ಬಂದ್ರೂ ಕೂಡ ಏನ್ ತೊಂದರೆ ಇಲ್ಲ, ಅದೇನ್ ದೊಡ್ಡ ಕಾಯಿಲೆ ಇಲ್ಲ, ಬರುತ್ತೆ ಹೋಗುತ್ತೆ. ಮನುಷ್ಯ ಅಂದ್ಮೇಲೆ ಅದೆಲ್ಲ
ಸಾಮಾನ್ಯನೇ. ಇನ್ನು ಮಗು ಅಂದ್ರೂ ಅಷ್ಟೇ, ಮಗುಗೆ ನೆಗಡಿ ಕೆಮ್ಮು ಎಲ್ಲ ಆಗ್ತಾನೆ ಇರುತ್ತೆ. ಯಾವ ಮಗುಗೆ ಆಗದೆ ಇರುತ್ತೆ ಹೇಳಿ? ಏನ್ ಗೊತ್ತಮ್ಮ, ಅವಾಗಿನ ಕಾಲದ್ದು ಅವಾಗಿನ ಸಂಪ್ರದಾಯ ಏನಕ್ಕೆ ಹಂಗ್ ಮಾಡ್ತಾ ಇದ್ರು ಅಂದ್ರೆ, ಅವಾಗೆಲ್ಲ ಮದ್ವೆ ಎಷ್ಟು ವರ್ಷಕ್ಕೆ ಆಯ್ತಾಯ್ತು, ಬೇಗ ಮಾಡ್ಬಿಡೋರು. ಒಂದ್ 13-14 ವರ್ಷಕ್ಕೆಲ್ಲ ಮದ್ವೆ 12-13 ವರ್ಷಕ್ಕೆ ಮದುವೆ ಮಾಡ್ಬಿಡೋರು, 14-15 ವರ್ಷಕ್ಕೆಲ್ಲ ಮಕ್ಳಾಗ್ಬಿಟ್ಟು. ಹೌದು ಹೌದು. ಆಯ್ತಾ, ಅವಾಗಂದ್ರೆ ಮಕ್ಳಿಗೆ ಮಕ್ಳಾಗಿರೋವು. ಸೊ ಅವ್ರಿಗೆ ತಿಳುವಳಿಕೆ ಅಷ್ಟೊಂದು ಇರ್ತಾ ಇರ್ಲಿಲ್ಲ. ಅದಕ್ಕೆ ಮನೇಲಿ ದೊಡ್ಡವ್ರು ಏನ್ ಮಾಡೋರು, ಅಜ್ಜಿದಿರೋ ಅಮ್ಮಂದಿರೋ ಎಲ್ಲ ಈ ತರ ಹಿಂಗ್ ಹಾಕೊಂಡ್ ಓಡಾಡ್ಬೇಕು ನೀನು, ಮಳೆ ಹೊರಗಡೆ ಮಳೆ ಚಳಿ ಏನು ಗೊತ್ತಾಗಲ್ಲ ಮಕ್ಳಿಗೆ ಅನ್ಬಿಟ್ಟು ಸ್ಟ್ರಿಕ್ಟ್ ಮಾಡೋರು. ಹಾಸ್ಪಿಟ್ಲುಗಳು ಇರ್ತಾ ಇರ್ಲಿಲ್ಲ ಅವಾಗ ಅಷ್ಟೊಂದ್ ಜಾಸ್ತಿ. ಏನೋ ಒಂದ್ ಚೂರು ಹೆಚ್ಚು ಕಮ್ಮಿ ಕರ್ಕೊಂಡ್ ಹೋಗೋಣ. ಇವಾಗ ನಾವೇನ್ ಮಾಡ್ತೀವಿ, ನೆಗಡಿ ಆಯ್ತಿದಂಗೆ ಓಡೋಯ್ತಿವಿ, ಇಲ್ಲೇ ಹಾಸ್ಪಿಟ್ಲ್ ಐತಿ ಅಂತ. ಅವಾಗ ಅವೆಲ್ಲ ಫೆಸಿಲಿಟೀಸ್ ಇರ್ಲಿಲ್ಲ. ಸೊ ಅವಾಗ ಏನ್ ಮಾಡೋರು, ಸ್ಟ್ರಿಕ್ಟ್ ಮಾಡೋರು, ತುಂಬಾನೇ ಸ್ಟ್ರಿಕ್ಟ್ ಮಾಡೋರು. ನೀನ್ ಹಾಕೊಂಡ್ಲೇಬೇಕು, ಇಷ್ಟೊತ್ತು ಹಾಕೊಂಡ್ಲೇಬೇಕು, 24 ಗಂಟೆ ಹಾಕೊಂಡ್ಲೇಬೇಕು ಅಂತ ಸ್ಟ್ರಿಕ್ಟ್ ಮಾಡೋರು. ಅದಲ್ಲದೆ ಹಳ್ಳಿ ಕಡೆ ವಾತಾವರಣ ತುಂಬಾನೇ ತಂಪಾಗಿರೋದು, ಯಾವಾಗ್ಲೂ ಗಾಳಿ ಬೀಸ್ತಾ ಇರೋದು. ಅವಾಗ ಶೀತ ಆಗ್ಬಿಡುತ್ತೇನೋ, ಶೀತ ಆದ್ರೆ ಹಾಸ್ಪಿಟ್ಲಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗೋದಲ್ವಾ, ಹಂಗಾಗಿ ಸ್ಕಾರ್ಫ್ ಹಾಕೊಳ್ಳಿ, ಸ್ವೆಟರ್ ಹಾಕೊಳ್ಳಿ ಅಂತ ಹೇಳಿ ಹೇಳೋರು. ಅದನ್ನ ಅವರು ಫಾಲೋ ಮಾಡ್ತಾ ಇದ್ರು. ಅದು ಮುಂದೆ ಹೋಗ್ತಾ ಹೋಗ್ತಾ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ, ನೀನ್ ಸೆಕೆಯಾಗಿ ಒದ್ದಾಡ್ತಾ ಇದ್ರು ಕೂಡ ನೀನ್ ಸ್ವೆಟರ್ ಹಾಕ್ಬೇಕು. ಯಾಕೆ ಹಾಕ್ಬೇಕು? ನಮ್ಮ ಅಜ್ಜಿ ಹೇಳಿದ್ದಾರೆ, ನಮ್ಮ ಅಮ್ಮ ಹೇಳಿದ್ದಾರೆ, ಹಿಂದಿನ ಕಾಲದಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ನೀನ್ ಹಾಕೋ ಅಷ್ಟೇ. ನಿನ್ಗೆ ಇರಿಟೇಷನ್ ಆಗ್ತಿರ್ಲಿ, ಮತ್ತೊಂದು ಆಗ್ತಿರ್ಲಿ, ನೀನ್ ಹಾಕ್ಲೇಬೇಕು ಅನ್ನೋ ತರ ರೂಢಿ ಮಾಡ್ಕೊಂತ ಬಂದ್ಬಿಟ್ಟಿದ್ದಾರೆ. ನಾನು ಕೂಡ ಸ್ವೆಟರ್ ಹಾಕ್ತೀನಿ, ಇಲ್ಲ ಅಂತ ಹೇಳಲ್ಲ. ಈಗ ಬೆಳಗ್ಗೆ ಹೊತ್ತು ನಮ್ಮ ಮನೇಲಿ ಸ್ವಲ್ಪ ಚಳಿ ಆಗ್ತಾ ಇರುತ್ತೆ, ಅವಾಗ ನಾನು ಸ್ವೆಟರ್ ಹಾಕ್ತೀನಿ, ಕಾಟನ್ ಹಾಕ್ತೀನಿ. ಮಧ್ಯಾಹ್ನದ ಹೊತ್ತಂತೂ ವಿಪರೀತ ಸೆಕೆ ಆಗ್ತಿರುತ್ತೆ. ಹೆಂಗೆ ಅಂದ್ರೆ ಕಿಟಕಿ ತೆಕ್ಕೊಂಡ್ರು ನನಗೆ ಸೆಕೆ ಆಗ್ತಾ ಇರುತ್ತೆ. ಅವಾಗ ನಾನೆಲ್ಲ ರಿಮೂವ್ ಮಾಡ್ತೀನಿ, ಸ್ವೆಟರು ಕಾಟನ್ ಎಲ್ಲ ರಿಮೂವ್ ಮಾಡಿ ನಾರ್ಮಲ್ ಆಗಿರ್ತೀನಿ. ನಮಗೆ ಏನು ಗೊತ್ತಾ, ಹಳೆ ಕಾಲದ ಸಂಪ್ರದಾಯನ ನಾವು ಫಾಲೋ ಮಾಡಬೇಕು. ಅವ್ರು ಮಾಡಿರೋದೆಲ್ಲ ನಾನು ತಪ್ಪು ಅಂತ ನಾನು ಯಾವತ್ತೂ ಕೂಡ ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ನೀವು ನೋಡಿರ್ಬೋದು ನನ್ನ ಹಳೆ ಬ್ಲಾಗ್ಸ್ನೆಲ್ಲ. ನಾನು ಕೂಡ ಹಿಂದಿನ ಕಾಲದಲ್ಲಿ ಏನೇನೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ, ಅದನ್ನು ಕೆಲವೊಂದು ನಾನು ಫಾಲೋ ಮಾಡ್ತೀನಿ. ಈಗ ನನಗೆ ಶೀತ ಆಯಿತು, ಕೆಮ್ಮಾಯಿತು ಅಂದ ತಕ್ಷಣ ಪಟ್ಟಂತ ಹಾಸ್ಪಿಟ್ಲಿಗೆ ಹೋಗಲ್ಲ ನಾನು. ಆದಷ್ಟು ಮನೇಲೆ ಕಷಾಯ ಮಾಡ್ಕೊಂಡು ಕುಡಿತೀನಿ. ಕಡಿಮೆ ಆಗಿಲ್ಲ ಅಂದರೆ ಮಾತ್ರ ನಾನು ಹಾಸ್ಪಿಟಲ್ಗೆ ಹೋಗೋದು. ಹಳೆ ಕಾಲದಲ್ಲಿ ಕೆಲವೊಂದಿಷ್ಟು ಪದ್ಧತಿಗಳನ್ನ ಮಾಡಿದ್ದಾರೆ ಅಲ್ವಾ. ಈಗ ಶೀತ ಆದರೆ ಕಷಾಯ ಕುಡಿಬೇಕು, ಕೆಮ್ಮಾದರೆ ಇದನ್ನೆಲ್ಲ ಕುಡಿಬೇಕು ಅಂತ ಹೇಳ್ಬಿಟ್ಟು ಅದನ್ನ ಕುಡಿದು ನೋಡಿದಾಗ ನನಗದು ಗುಣ ಆಗಿದೆ. ಅದಕ್ಕೆ ನಾನು ಅದನ್ನ ಫಾಲೋ ಮಾಡ್ತೀನಿ. ಅದನ್ನ ಬಿಟ್ಟು ಈಗ ನಮ್ಮ ಅಮ್ಮನೇ ಏನೋ ಒಂದು ಹಣ್ಣು ತಿನ್ಬೇಡ, ತಿಂದ ತಕ್ಷಣ ನನಗೆ ಶೀತ ಆಗುತ್ತೆ ಅಂತ ಅಂದರೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಫಸ್ಟು ನಾನು ತಿಂದು ನೋಡ್ತೀನಿ. ಅಕಸ್ಮಾತ್ ಅದು ನನ್ನ ದೇಹಕ್ಕೆ ಸೆಟ್ ಆಗಲಿಲ್ಲ, ಸರಿ ಹೋಗಲಿಲ್ಲ, ಅದರಿಂದ ನನಗೆ ಶೀತ ಆಯಿತು ಅಂದರೆ ಮಾತ್ರ ನಾನು ಅದನ್ನು ತಿಂದೇನೆ ಇರೋದು. ನನಗೆ ಅಡ್ಜಸ್ಟ್ ಆಯಿತು ಅಂದರೆ ಖಂಡಿತ ನಾನು ಅದನ್ನು ತಿಂತೀನಿ. ಹಾಗೆ ಹಳೆ ಕಾಲದ ಸಂಪ್ರದಾಯನ ಫಾಲೋ ಮಾಡಬಾರ್ದು ಅಂತ ನಾನು ಯಾವತ್ತೂ ಹೇಳಲ್ಲ. ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅದನ್ನು ತಿಳ್ಕೊಂಡು ನಾವು ಫಾಲೋ ಮಾಡಬೇಕು ಅಂತ ನನ್ನ ಅನಿಸಿಕೆ ಅಷ್ಟೇ. ಈಗ ಏನು ಗೊತ್ತೇನಮ್ಮ, 1ನೇ ಕ್ಲಾಸ್ LKG ಮಕ್ಳಿಗೆ ಗೊತ್ತಿರ್ತದೆ. ಹೌದು, ವಿಂಟರ್ ಅಲ್ಲಿ ಯಾವ ಬಟ್ಟೆ ಹಾಕಬೇಕು, ಮಳೆಗಾಲದಲ್ಲಿ ಯಾವ ಬಟ್ಟೆ. ಈಗ ಹೋಗಿ ಅವ್ರ ಅಪ್ಪ ಅಮ್ಮಂಗೆ ಹೇಳ್ಕೊಡ್ತಾರೆ, ಅಮ್ಮ ಈ ತರದ ಬಟ್ಟೆ ಕೊಡ್ಸು, ಆ ತರದ ಬಟ್ಟೆ ಕೊಡ್ಸು. ಮತ್ ಫುಡ್ಸು ಅಷ್ಟೇನೆ, ಯಾವ ಫುಡ್ ಅಲ್ಲಿ ಯಾವ ವಿಟಮಿನ್ ಐತೆ, ಏನೇನು ಇರುತ್ತೆ, ಪ್ರೋಟೀನ್ಸ್ ಯಾವ್ದ್ರಲ್ಲಿ ಇರುತ್ತೆ ಎಲ್ಲ ತಿಳ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಸ್ಟಾರ್ಟಿಂಗ್ ಅದೇ ಪಾಠಗಳು ಇರುತ್ತೆ. ಅವಾಗೆಲ್ಲ ಅಷ್ಟೆಲ್ಲ ಇರ್ತಾ ಇರ್ಲಿಲ್ಲ. ಅವಾಗ ಎಜುಕೇಶನ್ ಸ್ವಲ್ಪ ಕಮ್ಮಿ ಇತ್ತು. ನಿಮಗೆ ಗೊತ್ತಿರ್ಬೋದು, SLC ಮಾಡಿದ್ರೇನೆ ಅದು ದೊಡ್ಡ ಸಾಧನೆ ಅನ್ನೋ ತರ ಅವಾಗಿನ ಕಾಲದಲ್ಲಿ ಇರ್ತಿತ್ತು. ಇವಾಗಿನ ಕಾಲ ಆ ತರ ಇದೆಯಾ? SLC ಅಂದ್ರೆ ಅದಕ್ಕೆ ಇವಾಗ ಒಂಥರ ಬೆಲೆನೇ ಇಲ್ಲ, ಅಷ್ಟೇ ನೀವು ಓದಿರೋದು ಅಂತ ಅಂತಾರೆ. ಆಯ್ತಾ, ಕಾಲ ಚೇಂಜ್ ಆಗ್ತಾ ಇದೆ, ನಾವು ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ಬೇಕು. ನಾವಿದನ್ನ ಹೇಳ್ತಾ ಇರೋದು ನಮ್ಮ ಥರನೇ ನೀವು ಕೂಡ ಇದನ್ನೆಲ್ಲ ಫಾಲೋ ಮಾಡಿ ಅಂತ ಅಲ್ಲ. ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ನಿಮಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ನೀವು ಫಾಲೋ ಮಾಡ್ತೀರಾ, ನಮಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಇನ್ನೊಂದು 4-5 ಜನ ಏನು ಕಮೆಂಟ್ ಮಾಡಿರೋದು ಅಂದ್ರೆ, ಅಪ್ಪು ನಾನೊಂದು 3 ತಿಂಗಳವರೆಗೂ ಕೂಡ ಕತ್ಲೆ ರೂಮಲ್ಲೇ ಇರ್ಬೇಕಂತೆ. ಅಂದ್ರೆ ಒಂದು ರೂಮಲ್ಲಿ ಕತ್ಲೆಲೇ ಇರ್ಬೇಕಂತೆ, ಹೊರಗಡೆ ಬರ್ಕೊಡ್ದಂತೆ. ನಾನಿವಾಗ ಹೊರಗಡೆ ಬಂದು ಈ ತರ ಓಡಾಡ್ತಾ ಇರೋದ್ರಿಂದ ಮುಂದೆ ಒಂದಿನ ನಾನು ಏನೋ ಒಂದು ಅನುಭವಿಸ್ತೀನಂತೆ. ಬಟ್ ಅದ್ ಏನ್ ಅನುಭವಿಸ್ತೀನಿ, ಅದೇನ್ ಕಷ್ಟ ಅನುಭವಿಸ್ತೀನಿ ಅಂತ ಹೇಳಿ ಅವ್ರು ಕಮೆಂಟ್ ಮಾಡಿಲ್ಲ. ಒಟ್ನಲ್ಲಿ ನಿಮ್ಗೆ ಏನೋ ಒಂದು ತೊಂದರೆ ಆಗತ್ತೆ, ನಿಮಗೆ ಅವಾಗ ಗೊತ್ತಾಗತ್ತೆ ಅಂತ ಹೇಳಿ ಕಮೆಂಟ್ ಮಾಡಿರೋದು. ಕೊಲೆ ಏನಾದ್ರು ಮಾಡ್ಬಿಟ್ಟು ಬಂದವ್ರಂತ ಬ್ಲಾಕ್ ರೂಮ್ ಹಾಕಕ್ಕೆ. ಅವೆಲ್ಲ ಏನಿಲ್ಲಮ್ಮ. ಈಗ ಮಗು ಡೆಲಿವರಿ ಆಗಿರುತ್ತೆ, ಅದನ್ನ ಆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ನೋಡ್ಕೊಬೇಕು, ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದೇ ಟೆನ್ಷನ್ ಇರುತ್ತೆ. ಆಯ್ತಾ, ಪ್ಲಸ್ ಇನ್ನ ರೂಮಲ್ಲಿ ಹಾಕ್ಬಿಟ್ರೆ ಮಧ್ಯರಾತ್ರಿ ಎಲ್ಲ ಎದ್ದಿರುತ್ತೆ ಮಗು. ಮಧ್ಯರಾತ್ರಿ 2 ಅವರ್ಗೂ ಎದ್ದು ಹಾಲು ಕುಡಿಸ್ಬೇಕು. ಆ ಟೆನ್ಷನ್, ಇದು ಹ್ಯಾಂಡಲ್ ಮಾಡೋ ಟೆನ್ಷನ್. ಮತ್ತೆ ಮನೆಗೆ ನೆಂಟರು ಬರ್ತಾ ಇರ್ತಾರೆ, ಅವ್ರನ್ನೂ ಹ್ಯಾಂಡಲ್ ಮಾಡ್ಬೇಕು. ಎಲ್ಲ ಟೆನ್ಷನ್ಗೆ ಒಂಥರ ಮೈಂಡ್ ಡಿಪ್ರೆಸ್ ಆಗ್ಬಿಟ್ಟಿರುತ್ತೆ. ಸೊ ಅವಾಗ ಈ ತರ ಬ್ಲಾಕ್ ರೂಮ್ ಅಲ್ಲಿ ಹಾಕ್ಬಿಟ್ರೆ ಇದ್ದಿದ್ದು ಅವ್ರ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ ಹೊರತು ಅದು ಸರಿ ಹೋಗಲ್ಲ.
ಇನ್ನೊಂದೇನೋ ಒಂದು ವಾರ ಆದ್ಮೇಲೆ ನಾವು ಹೋಗಿದ್ವಿ ಹಾಸ್ಪಿಟ್ಲಿಗೆ. ಹೌದು. ಡಾಕ್ಟ್ರು ನಾವೇನು ಹೇಳ್ದೇನೆ ಅವರೇ ಎಲ್ಲ ಕೇಳಿದ್ರ. ನಾನು ಸ್ಟಾರ್ಟಿಂಗ್ ಹೋದ ತಕ್ಷಣ ಅವ್ರು ನನ್ನನ್ನು ಕೇಳಿದ್ದೇನು ಅಂತ ಅಂದ್ರೆ, ನಿನಗೇನಾದ್ರೂ ಅಳು ಬರ್ತಾ ಇದೆಯಾ, ಇಲ್ಲಾಂದ್ರೆ ತುಂಬಾ ಬೇಜಾರಾಗ್ತಾ ಇದೆಯಾ, ಯಾವಾಗ್ಲೂ ಒಬ್ಳೇ ಇರ್ಬೇಕು ಅಂತ ಏನಾದ್ರು ಅನ್ನಿಸ್ತಾ ಇದೆಯಾ, ಆಮೇಲೆ ಮಗು ನೋಡಿದ ತಕ್ಷಣ ನಿಂಗೆ ಪ್ರೀತಿ ಬರುತ್ತಾ ಇಲ್ಲ ಕೋಪ ಬರುತ್ತಾ, ಈ ತರ ಎಲ್ಲ ಕೇಳಿದ್ರು. ಯಾಕೆ ಕೇಳಿದ್ರು ಅಂದರೆ, ನಮಗೆ ಅವಾಗ ತಾನೇ ಮಗು ಹುಟ್ಟಿರುತ್ತೆ. ಮೊದಲನೇ ಮಗು ಆಗಲಿ ಅಥವಾ ಎರಡನೇ ಮಗು ಆಗಲಿ, ಎರಡನೇ ಮಗು ಆಗಿರೋರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ಕೊಳ್ಳೋಣ. ಮೊದಲನೇ ಮಗು ಆಗಿರೋರ್ಗಂತೂ ಏನಂದ್ರೆ ಏನೂ ಗೊತ್ತಿರಲ್ಲ. ಆಗಲೇ ಅಪ್ಪು ಹೇಳ್ದಂಗೆ ಮಗು ಹೆಂಗೆ ನೋಡ್ಕೊಳ್ಬೇಕು, ನಾವು ಹೆಂಗಿರ್ಬೇಕು ಅದೆಲ್ಲ ಏನೂ ಗೊತ್ತಿರಲ್ಲ. ಅದಲ್ಲದೆ ಇಷ್ಟು ದಿನ ಗಂಡ ಹೆಂಡತಿ ಮಾತ್ರ ಇರ್ತೀವಿ, ಅಂದರೆ ಗಂಡಂಗೆ ಹೆಂಡತಿ, ಹೆಂಡತಿ ಗಂಡ ಅನ್ನೋ ಥರ ಮಾತ್ರ ಇರ್ತೀವಿ. ನಮ್ಮಿಬ್ಬರ ಮಧ್ಯೆ ಇವಾಗ ಒಂದು ಹೊಸ ಮಗು ಬಂದಿದೆ, ಅದೊಂಥರ ಟೆನ್ಷನ್ ಇರುತ್ತೆ. ಮತ್ತು ನಮ್ಮದೇ ಆದಂತಹ ಕೆಲವೊಂದಿಷ್ಟು ಅದು ಹೇಳ್ಕೊಳಕ್ಕಾಗಲ್ಲ ಫೀಲಿಂಗ್ಸ್ ಇರುತ್ತೆ. ಮಗುನ ನನಗೆ ನೀಟಾಗಿ ಹ್ಯಾಂಡಲ್ ಮಾಡೋಕ್ಕೆ ಬರುತ್ತೋ ಬರಲ್ವೋ, ಈ ಥರ ಸುಮಾರಷ್ಟು ನಮ್ಗೆ ತಲೆಯಲ್ಲಿರುತ್ತೆ. ಇದೆಲ್ಲ ಯೋಚನೆ ತಲೆಯಲ್ಲಿ ಕುತ್ಕೊಂಡು ನಾವು ಈಗಾಗಲೇ ಒಂದು ಅರ್ಧ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀವಿ. ಅದ್ರ ಮಧ್ಯೆ ನಮ್ಮನ್ನು ಕತ್ಲೆ ರೂಮಿಗೆ ತಳ್ಳಿಬಿಡ್ತು ಅಂತ ಅಂದ್ಕೊಂಡ್ರೆ ಪೂರ್ತಿ ನಾವು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. 3 ತಿಂಗಳಾದ್ಮೇಲೆ ಈಚೆ ಕಡೆ ಬರೋದೇನು, ಸೀದಾ ನಾವು ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ನಮ್ಮ ಕಡೆ ಅಂತೂ ಈ ಸಂಪ್ರದಾಯ ಇಲ್ಲ. ಅದು ಯಾರ ಕಡೆ ಈ ಥರ ಎಲ್ಲ ಸಂಪ್ರದಾಯ ಇದೆಯೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆಮೇಲೆ ಸುಮಾರು ಜನ ಏನು ಹೇಳಿರೋದು ಅಂದರೆ, ಅಪ್ಪು ನಾನು ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಕೊಡ್ದಂತೆ, ಏನಾದರೂ ತೊಗೊಳ್ತಾ ಇದ್ರೆ ಅದನ್ನ ಈಗಲೇ ನಿಲ್ಲಿಸ್ಬಿಡಿ ಶಿಲ್ಪ. ಬರೀ ನೀವು ಅನ್ನ ಮತ್ತು ತಿಳಿ ಸಾರು ಮತ್ತು ಸಪ್ಪೆ ಊಟ ಮಾತ್ರ ತಿನ್ನಬೇಕು. ನೀವು ಬೇರೆ ಯಾವುದೇ ಥರ ಹಣ್ಣು ತರಕಾರಿ ತಿನ್ಕೊಡ್ದು. ಹಾಗೆ ನೀರನ್ನು ಕೂಡ ನಾನು ಜಾಸ್ತಿ ಕುಡಿಕೊಡ್ದಂತೆ. ದಿನದಲ್ಲಿ 1 ಗ್ಲಾಸ್ ಮಾತ್ರ ನೀರು ಕುಡಿಬೇಕಂತೆ. ಜಾಸ್ತಿ ನೀರು ಕುಡಿದ್ರೆ ಬ್ರೆಸ್ಟ್ ಮಿಲ್ಕ್ ತೆಳ್ಳಗಾಗ್ಬಿಡತ್ತಂತೆ. ಹಾಗಾಗಿ ನಾನು ನೀರು ಕುಡಿಬಾರ್ದಂತೆ. ಅದೆಲ್ಲ ಸುಳ್ಳು. ನಾವು ಈಗ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗುವಾಗ ಒಂದು 4 ಡಾಕ್ಟರ್ ಬಂದಿದ್ರಲ್ವಾ. ಒಬ್ರು ಡಯಟಿಷಿಯನ್, ಒಬ್ರು ಪೀಡಿಯಾಟ್ರಿಷಿಯನ್, ಒಬ್ರು ಮಾಮೂಲಿ ಜನರಲ್ ಚೆಕಪ್ ಡಾಕ್ಟ್ರು, ಇನ್ನೊಬ್ರು ಮೈನ್ ಡಾಕ್ಟ್ರು. ಓಕೆನಾ. ಅವರೆಲ್ಲ ಹೇಳಿದ್ದೇನೆಂದ್ರೆ ಎಲ್ಲಾ ಫ್ರೂಟ್ಸ್ ತಿನ್ಬೇಕು. ನೀವು ಏನು ಒಂದು ಪದಾರ್ಥ ತಿಂತೀರಾ ಅದೇ ತಿಂತಾ ಇದ್ರೆ ಅದ್ರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಮಾತ್ರ ಮಗುಗ್ ಬರುತ್ತೆ. ಸೊ ಎಲ್ಲಾ ಪದಾರ್ಥನೂ ತಿಂದ್ರೆ ಎಲ್ಲಾ ತರ ನ್ಯೂಟ್ರಿಯೆಂಟ್ಸ್ ಮಗುಗ್ ಬರುತ್ತೆ. ಸೊ ಹಂಗಾಗಿ ನೀವು ಎಲ್ಲಾ ತರ ಫುಡ್ ತಿನ್ಬೋದು, ಏನು ತೊಂದರೆ ಇಲ್ಲ. ಪ್ಲಸ್ ನೀರು ಇಷ್ಟು ಲೀಟರ್ ಕುಡಿಬೇಕು ಅಂತ ನಿನ್ಗೆ ಹೇಳಿದ್ರಲ್ಲ, 2-3 ಲೀಟರ್ ನೀರು ಕುಡಿಬೇಕು. ಸೊ ಅವಾಗ ಡಿಹೈಡ್ರೇಷನ್ ಆಗೋದು ಕಡಿಮೆ ಆಗುತ್ತೆ. ಸೊ ನೀನು ವೀಕ್ ಆಗಲ್ಲ. ನೀನ್ ವೀಕ್ ಆದ್ರೆ ಮಗು ವೀಕ್ ಆಗುತ್ತೆ. ನೀನ್ ಚೆನ್ನಾಗಿದ್ರೆ ಮಗು ಚೆನ್ನಾಗಿರೋ ಅಂತ ಅವತ್ತೇ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರ. ಅವ್ರು ನನಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನೀವು ಸ್ವಲ್ಪ ಗಟ್ಟಿಗಿದ್ರೆ ಮಗುನು ಗಟ್ಟಿಗಿರೋದು, ಹಾಗಾಗಿ ನೀವು ಮೊದಲು ಹೆಲ್ದಿ ಆಗಿರಿ ಅಂತ ಹೇಳ್ಬಿಟ್ಟು. ಈ ನೀರ್ನು ಕೂಡ ಅಷ್ಟೇ ನನಗೆ ತುಂಬಾ ಚೆನ್ನಾಗಿ ಕುಡಿಲಿಕ್ಕೆ ಹೇಳಿದ್ದಾರೆ. ನನ್ನ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅವ್ರು ಕುಡಿಲಿಕ್ಕೆ ಹೇಳಿದ್ದಾರೆ. ನಾನು ಅಷ್ಟೇ ನೀರನ್ನ ಕುಡ್ಕೊಳ್ತಾ ಬರ್ತಾ ಇದ್ದೀನಿ. ನೀರು ಕುಡಿಯೋದ್ರಿಂದ ಬ್ರೆಸ್ಟ್ ಮಿಲ್ಕ್ ತೆಳ್ಳಗಾಗತ್ತೆ ಅನ್ನೋದನ್ನೆಲ್ಲ ನನಗೆ ಕಮೆಂಟ್ಸಲ್ಲೇ ನೋಡಿದ್ದು. ಮುಂಚೆ ನಾನು ಕೂಡ ಎಲ್ಲೂ ಕೇಳಿಲ್ಲ. ನಮ್ಮನೇಲೂ ಕೂಡ ನೀರ್ನೆಲ್ಲ ಕುಡಿಸ್ತಿರೋ ಪದ್ಧತಿ ಎಲ್ಲ ಇಲ್ಲ. ಚೆನ್ನಾಗಿ ನೀರು ಕುಡಿ ಅಂತಾನೇ ಹೇಳ್ತಾರೆ. ಕೆಲವೊಂದ್ ಕಡೆ ಕೆಲವೊಂದ್ ಸಿಚುವೇಶನ್ ಅಲ್ಲಿ ಅವ್ರಿಗೆ ಆತರ ಟ್ರೀಟ್ ಮಾಡಿರ್ತಾರೆ. ಪರ್ಟಿಕ್ಯುಲರ್ ಸಿಚುವೇಶನ್ ಏನೋ ಒಂದು ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗೆ ಪರಿಹಾರಕ್ಕಾಗಿ ಆಗ ಆ ತರ ಟ್ರೀಟ್ ಮಾಡಿರ್ತಾರೆ. ಸೊ ಅದೇ ಕಂಟಿನ್ಯೂ ಮಾಡ್ಬೇಕು ಅಂತ ಏನಿಲ್ಲ. ಅವಾಗಿನ ಟೈಮಲ್ಲಿ ನಡೆದಿದ್ದು ಇದೇ ಸತ್ಯ, ಇದನ್ನೇ ಮಾಡ್ಬೇಕು ನೀವು ಅಂತ ಯಾರಿಗೂ ಹೇಳೋಂಗಿಲ್ಲ. ಈಗ ಅವ್ರ ಬಾಡಿ ಬೇರೆ ತರ ಇರುತ್ತೆ, ನಿನ್ ಬಾಡಿ ಬೇರೆ ತರ ಇರುತ್ತೆ. ಸೊ ಹಂಗಾಗಿ ಅದು ಬೇರೆ ಇರುತ್ತೆ. ಬೇರೆ ಬೇರೆ ತರ ಎಲ್ಲಾನು ತಗೊಬಹುದು. ಇದೇ ತಗೊಬೇಕು ಅದೇ ತಗೊಬೇಕು ಅಂತ. ನನ್ನ ದೇಹಕ್ಕೆ ಏನ್ ಅಡ್ಜಸ್ಟ್ ಆಗುತ್ತೆ ನೋಡಿ ಅದನ್ನ ನಾವು ತಗೊಳ್ಬೇಕು. ಡಾಕ್ಟರ್ ನಂಗೆ ಅದನ್ನೇ ಹೇಳಿದ್ದು. ಆ ಸ್ಟಾರ್ಟಿಂಗ್ ಒಂದು 15 ದಿನ ನನಗೆ ಗಟ್ಟಿ ಪದಾರ್ಥ ತಿನ್ಬೇಡ ಅಂತ ಹೇಳಿದ್ರು. ಇವಾಗ ಸ್ಟಿಚಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ನಾವು ಸ್ವಲ್ಪ ಗಟ್ಟಿ ಆಹಾರ ತಗೊಂಡಾಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ಬಿಡತ್ತೆ. ಅದಕ್ಕೆ ಆದಷ್ಟು ಸಾಫ್ಟ್ ಫುಡ್ನ ಕನ್ಸ್ಯೂಮ್ ಮಾಡಿ ಅಂತ ಹೇಳಿದ್ರು. ನಾನು ಅದನ್ನೇ ಫಾಲೋ ಮಾಡ್ಕೊತಾ ಬಂದೆ. ಈಗಲೂ ಕೂಡ ಅಷ್ಟೇ, ನಾನು ಸ್ವಲ್ಪ ಗಟ್ಟಿ ಪದಾರ್ಥ ಎಲ್ಲ ತಗೊಳ್ಲಿಕ್ಕೆ ಹೋಗ್ತಾ ಇಲ್ಲ. ಸ್ವಲ್ಪ ಸಾಫ್ಟ್ ಫುಡ್ನೇ ತೊಗೊಳ್ತೀನಿ. ಅದನ್ನು ಬಿಟ್ಟರೆ ಬೇರೆ ಎಲ್ಲ ಥರ ಆಹಾರನೂ ನಾನು ತೊಗೊತೀನಿ. ನನ್ನ ಊಟನ ನಾನು ಬ್ಯಾಲೆನ್ಸ್ ಮಾಡ್ಕೊತೀನಿ. ನೀವು ನೋಡಿರ್ಬೋದು ನನ್ನ ಪ್ಲೇಟ್ ಯಾವ ಥರ ಇರುತ್ತೆ ಅಂತ. ಈಗಾಗಲೇ ಹತ್ತತ್ರ 1.5 ತಿಂಗಳು ಆಗ್ತಾ ಬಂತು. ನನಗಾಗಲಿ ಮಗುಗಾಗಲಿ ಯಾವುದೇ ಥರ ತೊಂದರೆ ಇಲ್ಲ. ನಾನು ಚೆನ್ನಾಗಿದ್ದೀನಿ, ಮಗುನೂ ಚೆನ್ನಾಗಿದ್ದಾರೆ. ಹಾಗಾಗಿ ನಾನು ಅದೇ ಫುಡ್ನ ಕಂಟಿನ್ಯೂ ಮಾಡ್ಕೊತಾ ಬರ್ತಾ ಇದ್ದೀನಿ. ನನ್ನನ್ನು ನೋಡಿ ನೀವು ಕೂಡ ಈ ಥರ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಡಾಕ್ಟರ್ ಏನು ಹೇಳಿದ್ದಾರೆ ನೋಡಿ ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. 1 ನಿಮಿಷ, ಪಾಪು ಅಳ್ತಾ ಇದ್ದಾರೆ. ಇವಾಗ ಒಂದು ಕ್ಲಾರಿಟಿ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ನಾನು ಆಗಲೇ ಹೇಳ್ದಂಗೆ ಹಳೆ ಕಾಲದ ಪದ್ಧತಿ ಎಲ್ಲ ತಪ್ಪು, ಬರೀ ಡಾಕ್ಟರ್ ಮಾತನ್ನೇ ಕೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅದನ್ನು ತಿಳ್ಕೊಂಡು ನಾವು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿರೋದು ಅಷ್ಟೇ. ಅದನ್ನು ನೀವು ರೂಢಿ ಮಾಡ್ಕೊಡಿ ಅಂತಲೂ ನಾನು ಹೇಳ್ತಿಲ್ಲ. ನಾನು ಆ ಥರ ರೂಢಿ ಮಾಡ್ಕೊಂಡಿರೋದು ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಕೆಲವೊಂದಿಷ್ಟು ಪ್ರಶ್ನೆಗಳೆಲ್ಲ ಬಂದಿತ್ತಲ್ಲ, ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತೇಳಿ ಮಾಡಿದ್ದು. ನೀನೇನಾದರೂ ಹೇಳ್ತೀಯಪ್ಪು? ಹೇಳ್ತೀನಿ. ಏನಂದ್ರೆ ಇಷ್ಟೆಲ್ಲ ಹೇಳಿದ್ಮೇಲೂ ಫೈನಲ್ ಆಗಿ ನಮ್ಗೆ ಅರ್ಥ ಆಗೋದೇನಂದ್ರೆ, ಈ ಹಿರಿಯರು ಹಿಂದಿನ ಕಾಲದವರು ಏನಕ್ಕೆ ಮಾಡ್ತಾ ಇದ್ರು ಇದೆಲ್ಲ
ಬಾಣ್ತಿ ಮಗು ಆರೋಗ್ಯವಾಗಿರ್ಲಿ ಅಂತ. ಹೌದು. ಈಗಿನ ಕಾಲದವರು ಆಗ್ಲಿ ಡಾಕ್ಟ್ರು ಏನು ಕೇಳ್ತಾರೆ, ಬಾಣಂತಿ ಮಗು ಆರೋಗ್ಯವಾಗಿರ್ಲಿ ಅಂತ. ಎರಡೂ ಒಂದೇನೆ. ಅವಾಗಿನ ಸಿಚುವೇಶನ್ಗೆ ಅವ್ರು ಹಂಗ್ ಮಾಡ್ತಾ ಇದ್ರು, ಈಗಿನ ಜನರೇಷನ್ಗೆ ಈ ತರ ಮಾಡ್ತಾ ಇದೀವಿ ಅಷ್ಟೇ. ಅದ್ರಲ್ಲಿ ಏನು ತಪ್ಪು ಸರಿ ಅನ್ನೋದು ಏನಿಲ್ಲ. ಸೊ ಹಳ್ಳಿ ಕಡೆ ಇರೋ ತರ ಹಳ್ಳಿ ಕಡೆ ಮಾಡ್ತಾರೆ, ಇಲ್ಲಿ ಇರೋ ತರ ಇಲ್ಲಿ ತರ ಮಾಡ್ತಾ ಇದೀವಿ ಅಷ್ಟೇ. ಅದ್ರಲ್ಲಿ ನೀವು ಬಾಣ್ತಿ ತರ ಕಾಣಲ್ಲ, ಅದು ಇದು ಅವೆಲ್ಲ ಏನಿಲ್ಲ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಬಾಣಂತನನ 3-4 ತಿಂಗಳು ಕಟ್ನಿಟ್ಟಾಗಿ ಮಾಡಿಸ್ಕೊಂಡು ಕೂಡ ಕೆಲವೊಬ್ರಿಗೆ ಬ್ಯಾಕ್ ಪೇನ್ ಬಂದಿರತ್ತೆ. ನಿಮಗೆ ಗೊತ್ತಾ, ಸುಮಾರು ಜನ ಹೇಳ್ತಾರೆ ನೀವು ಮಲ್ಗಿದ ಜಾಗದಲ್ಲೇ ಮಲ್ಕೋಬೇಕು ಶಿಲ್ಪ, ನೀವು ಎದ್ದೊಳ್ಳೆ ಕುಡ್ದು 3 ತಿಂಗಳು ಅವಾಗ ಬೆನ್ನೋಗಿ ಬರಲ್ಲ ಅಂತ ಹೇಳ್ಬಿಟ್ಟು. ನಿಜವಾದ ಕಾರಣ ಏನು ಗೊತ್ತಾ, ನಾವು ಫೀಡಿಂಗ್ ಕರೆಕ್ಟಾಗಿ ಮಾಡಿಸ್ಲಿಲ್ಲ ಅಂದರೆ ಬ್ಯಾಕ್ ಪೇನ್ ಬರೋದು. ನೀವು ನೋಡಿ 3 ತಿಂಗಳು ನಾವು ಬೆಡ್ ಮೇಲೆ ಬೆಡ್ ರೆಸ್ಟ್ ತಗೊಂಡು ಸಡನ್ನಾಗಿ ಎದ್ದು ಓಡಾಡಬೇಕು ಅಂದಾಗ ನಮ್ಮ ಬಾಡಿ ಪೇನ್ ಬರುತ್ತೆ. ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳನ್ನೂ ಕೂಡ ನಾವು ಆಕ್ಟಿವ್ ಆಗಿಡ್ಬೇಕಂತೆ. ಯಾವ ಭಾಗ ಆಕ್ಟಿವ್ ಆಗಿರಲ್ಲ ನೋಡಿ, ಅದಕ್ಕೆ ಕಾಯಿಲೆ ಬೇಗ ಬರುತ್ತಂತೆ. ಬೇಕಿದ್ರೆ ನೀವು ಒಂದ್ಸಲ ರಿಸರ್ಚ್ ಮಾಡಿ ನೋಡಿ ಆಯ್ತಾ, ನಮ್ಗೆ ಗೊತ್ತಿರೋದು ನಾವು ಹೇಳ್ತಾ ಇದೀವಿ. ಕೂಲಿ ಮಾಡೋರು ನೋಡಮ್ಮ, ದಿನ ಕೂಲಿಗೆ ಹೋಗೋರು 1 ವಾರ 15 ದಿನ ಅಷ್ಟೇ ಅವರು ಏನು ಬಾಣ್ತನ ಮಾಡ್ಕೊಳೋದು, ರೆಸ್ಟ್ ಮಾಡೋದು. ನೆಕ್ಸ್ಟ್ ಡೇ ಇಂದಾನೆ ಎದ್ದು ಗಾರೆ ಕೆಲಸ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ಗಾರ್ಮೆಂಟ್ಸ್ ಹೋಯ್ತಾರೆ. ಅವರೆಲ್ಲ ಗಟ್ಮುಟ್ಟಾಗೆ ಇರ್ತಾರೆ, ಚೆನ್ನಾಗಿರ್ತಾರೆ. ಯಾಕಂದ್ರೆ ಅವ್ರ ಬಾಡಿ ಪೂರ್ತಿ ಕೆಲಸ ಮಾಡ್ತಾರೆ, ಮೈ ಕೈ ಬೆವರು ಹರಿಯೋ ತರ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ಅವ್ರಿಗೆಲ್ಲ ಏನು ತೊಂದ್ರೆ ಇಲ್ಲ, ಆರಾಮಾಗಿರ್ತಾರೆ. ನಾವ್ ಅನ್ಕೊಂಡಿರೋದು ಹಿಂಗೆ ರೆಸ್ಟ್ ಮಾಡ್ಬೇಕು, ಹಂಗೆ ಮಾಡ್ಬೇಕು. ಇಲ್ಲ, ಮೈ ಕೈ ನೋವು ಬಂತ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು, ತಿರ್ಗೆದ್ದಿ ಅದೇ ಕೆಲಸ ಮಾಡ್ಬೇಕು. ಇಲ್ಲ ನಾವು 2-3 ದಿನ ರೆಸ್ಟ್ ಮಾಡ್ಬಿಟ್ರೆ ಎಲ್ಲಿ ನೋವಿತ್ತು ಆ ನೋವು ಇನ್ನ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ಅದೇ ನೋವಿಗೆ ಇನ್ನೊಂದ್ ಸ್ವಲ್ಪ ಕೆಲಸ ಕೊಟ್ರೆ ಆಕ್ಟಿವ್ ಆಗ್ಬಿಡುತ್ತೆ, ಗಟ್ಟಿ ಆಗುತ್ತೆ ಇನ್ನ ಚೆನ್ನಾಗಿ. ಇಷ್ಟು ಹೇಳ್ಬೇಕು ಅಂತ ನನ್ಗೆ ಅನ್ನಿಸ್ತು ಅಷ್ಟೇ. ಬರೀ 3 ತಿಂಗಳು ಬಾಣಂತನ ಮಾಡಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಜೀವನ ಪೂರ್ತಿ ನಾವು ಆರೋಗ್ಯವಾಗಿರ್ತೀವಿ ಅನ್ನೋದನ್ನ ನಾವು ಬಿಲೀವ್ ಮಾಡ್ಲಿಕ್ಕೆ ಹೋಗಲ್ಲ ಖಂಡಿತ. ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ನೋಡಿ, ನಾವು ಆಹಾರ ಯಾವ ಥರ ತೊಗೊಳ್ತೀವಿ, ಯಾವ ಥರ ನಾವು ಪ್ರತಿದಿನ ಆ್ಯಕ್ಟಿವ್ ಆಗಿರ್ತೀವಿ, ಹೆಂಗೆ ಯೋಗಾಭ್ಯಾಸ ಮಾಡ್ತೀವಿ, ಹೆಂಗೆ ಎಕ್ಸಸೈಸ್ ಮಾಡ್ತೀವಿ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅಲ್ವಾ. ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಬರೀ 3 ತಿಂಗಳಲ್ಲಿ ನಾವು ಈ ಥರ ಕಟ್ನಿಟ್ಟಾಗಿದ್ದು ಜೀವನ ಪರ್ಯಂತ ಆರಾಮಾಗಿ ಓಡಾಡ್ಕೊಂಡಿದ್ದ ತಕ್ಷಣ ನಮಗೆ ಬ್ಯಾಕ್ ಪೇನ್ ಬರದೇ ಇರೋದು ಅಥವಾ ಬೇರೆ ಯಾವುದೇ ಥರ ಕಾಯಿಲೆ ಬರದೇ ಇರೋದೆಲ್ಲ ಸುಳ್ಳು ಅಂತ ನನಗನ್ಸುತ್ತೆ. ಈಗಿನವರೆಲ್ಲ 50-60 ವರ್ಷ ಅಷ್ಟೇ ಎಕ್ಸ್ಪೈರ್ ಆಗ್ಬಿಡ್ತಾರೆ. ಅವಾಗಿನವ್ರು ಇನ್ನ 90-100 ಆದ್ರೂ ಇನ್ನ ಬದುಕೋರೆ. ಯಾಕಂದ್ರೆ ಅವಾಗ ಫುಡ್ ಹಂಗಿತ್ತು, ಯಾವ್ದು ಪೆಸ್ಟಿಸೈಡ್ಸ್ ಔಷಧಿ ಅದು ಇದು ಎಲ್ಲ ಹಾಕಿ ಬೆಳೆಸ್ತಾ ಇರ್ಲಿಲ್ಲ. ಈಗ ಎಲ್ಲ ಹೈಬ್ರಿಡ್ ಇವಾಗ ಎಲ್ಲ ಫುಡ್. ಅವಾಗ ಹಂಗಿರ್ಲಿಲ್ಲ, ಎಲ್ಲ ನಾಟಿ, ಫುಲ್ಲು ಚೆನ್ನಾಗಿ ಗಟ್ಟಿಗಿರ್ತಾರೆ. ಅವಾಗ ಅದನ್ನು ಹೇಳಿದ್ದಾರೆ ಅಪ್ಪು, ಅವಾಗ ಬಾಣಂತನ ಚೆನ್ನಾಗಿ ಮಾಡಿಸ್ಕೊತಾ ಇದ್ರು, ಅದಕ್ಕೆ 100 ವರ್ಷ 120 ವರ್ಷ ಎಲ್ಲ ಬದುಕ್ತಾ ಇದ್ರು. ಮದ್ವೆ ಆಗದೆ ಇರೋರು ಬದುಕಿರ್ತಾರೆ, ಅದಕ್ಕೆ ಹೇಳೋದು. ಹಂಗೆ ಈ ತರ ಒಬ್ಬೊಬ್ರದ್ದು ಒಪಿನಿಯನ್ ಒಂದೊಂದ್ ತರ ಇರುತ್ತೆ. ಅವ್ರದ್ದು ತಪ್ಪು ನಮ್ದು ಸರಿ ಅಂತ ಹೇಳಲಿಕ್ಕೆ ಆಗಲ್ಲ. ನಾವು ಏನ್ ಫಾಲೋ ಮಾಡ್ತೀವಿ ಅದನ್ನ ಶೇರ್ ಮಾಡ್ಕೊಂಡಿದೀವಿ ಅಷ್ಟೇ. ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾ ಹೋಗ್ತಾನೆ ಇರಬೇಕು, ಇದಕ್ಕೆ ಅಂತ್ಯ ಅನ್ನೋದೇ ಇಲ್ಲ. ಒಬ್ರು ಒಂಥರ ವಾದ ಮಾಡಿದ್ರೆ ಇನ್ನೊಬ್ರು ಇನ್ನೊಂಥರ ವಾದ ಮಾಡ್ತಾರೆ. ಒಟ್ನಲ್ಲಿ ನಮ್ಮ ಮನಸ್ಸಿಗೆ ಏನ್ ಸರಿ ಇದೆ ನೋಡಿ ಅದನ್ನ ಮಾತ್ರ ನಾವು ಫಾಲೋ ಮಾಡ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಗಿನ ಕಾಲದಲ್ಲಿ ಪ್ರೆಗ್ನೆಂಟ್ ಆಗಿರೋರು ಡಾಕ್ಟರ್ ಹತ್ರ ಹೋಗದೆ ಇರೋರು ಯಾರವ್ರೆ? ಅವಾಗಿನ ಕಾಲದಲ್ಲಿ ಮನೇಲಿ ಡೆಲಿವರಿ ಆಗ್ತಿತ್ತು, ಇವಾಗ ಯಾರಾದ್ರೂ ಮನೇಲಿ ಡೆಲಿವರಿ ಮಾಡಿಸ್ಕೊಳ್ಲಿಕ್ಕೆ ಆಗತ್ತಾ? ಸೊ ಮಂತ್ ಸ್ಟಾರ್ಟಿಂಗ್ ಇಂದ ಹಿಡಿದು ಡೆಲಿವರಿ ಆಗೋರ್ಗು ಡಾಕ್ಟರ್ ಹತ್ರ ಹೋಗ್ತೀರಾ ಅಂದ್ರೆ ಅವ್ರು ಹೇಳಿದ್ನೆಲ್ಲ ಕೇಳ್ತೀರಾ ಅಂದ್ರೆ, ಸೊ ಡೆಲಿವರಿ ಆದ್ಮೇಲೂ ಏನ್ ಹೇಳ್ತಾರೆ ಫಾಲೋ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರ ಒಪಿನಿಯನ್ ಅದು, ನನ್ನ ಒಪಿನಿಯನ್ ಇದು. ಇನ್ನು ನಿಮ್ಗಳ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ಹೇಳ್ಬಿಡ್ತೀನಿ, ಯಾರಿಗಾದ್ರೂ ಏನಾದರೂ ಹೇಳ್ಬೇಕು ಅನ್ನೋಂಗಿದ್ರೆ ದಯವಿಟ್ಟು ಸ್ವಲ್ಪ ಸಾಫ್ಟಾಗಿ ಹೇಳಿ, ಅವಾಗ ನಮಗೂ ಕೂಡ ಅರ್ಥ ಆಗುತ್ತೆ. ನನಗೆ ಅಂತ ಅಲ್ಲ, ಈಗ ನೀವೇ ಬೇರೆಯವ್ರಿಗೆ ಹೇಳ್ಬೇಕು ಅಂದಾಗ ಹೇಳೋದನ್ನ ನೋಡಿಕೊಂಡು ಮಾಡಿಕೊಂಡು ಹೇಳಿದಾಗ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ರ್ಯಾಶಾಗಿ ಹೇಳ್ಬಿಟ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಶಿಲ್ಪಾರ್ಗಂದ್ರೆ ಅವ್ರ ಹಸ್ಬೆಂಡ್ ಇದಾರೆ, ಧೈರ್ಯ ಕೊಡ್ತಾರೆ. ಪಾಪ ಕಮೆಂಟ್ ಓದಿರ್ತಾರಲ್ಲ ಅವರೇ ಅರ್ಧ ಪ್ಯಾನಿಕ್ ಆಗ್ಬಿಟ್ಟಿರ್ತಾರೆ ಆತರ ಕಮೆಂಟ್ ನೋಡ್ಬಿಟ್ಟು. ಈಗ ನೋಡಿ ನೀವು ಕೆಲವೊಬ್ರು ಕಮೆಂಟ್ ಮಾಡೋದನ್ನ ಇನ್ನೊಬ್ರು ನೋಡ್ತಿರ್ತಾರಲ್ವಾ, ವೀಕ್ ಮೈಂಡ್ ಸೆಟ್ ಇರೋರು ನೋಡ್ಬಿಟ್ರೆ ಅಷ್ಟೇ ಅವ್ರು ಎದ್ರುಕೊಂಡೇ ಬಿಡ್ತಾರೆ. ಆ ತರ ಕಮೆಂಟ್ಸ್ ಎಲ್ಲ ಬಂದಿರುತ್ತೆ. ಹಂಗಾಗಿ ಎಷ್ಟೋ ಜನ ಬಾಣ್ತಿರು ನೋಡ್ತಾ ಇರ್ತಾರೆ. ಸೊ ಹಂಗಾಗ್ತಾಗ ಅವ್ರಿಗೂ ಒಂಥರ ಟೆನ್ಷನ್ ಭಯ ಆಗುತ್ತೆ. ಹಂಗಾಗಿ ಹೇಳೋ ರೀತಿಲಿ ಹೇಳಿ ಅಷ್ಟೇ. ನೀವ್ ಈ ತರ ಮಾಡ್ತಾ ಇರೋ ತಪ್ಪು ಅಂತ ಏನ್ ತಪ್ಪು ಮಾಡ್ತಾ ಇರೋ ಅದನ್ನ ಹೇಳೋ ರೀತಿಲಿ ಹೇಳಿ.
ನೀನ್ ಮಾಡ್ತಾ ಇರೋದೇ ತಪ್ಪು, ನೀನ್ ಹಂಗ್ ಮಾಡ್ತಾ ಇದೀಯ, ನೀನ್ ಹಿಂಗ್ ಮಾಡ್ತಾ ಇದೀಯ, ಹಂಗೆಲ್ಲ ಮಾತಾಡಬಾರ್ದು. ಏನೋ ಒಂಥರ ನಾವು ಈ ಥರ ಇರೋದ್ರಿಂದ ನಾವು ನೆಕ್ಸ್ಟ್ ಡೇ ಬದುಕೇ ಇರಲ್ವೇನೋ ಭೂಮಿ ಮೇಲೆ, ಸತ್ತೇ ಹೋಗ್ಬಿಡ್ತೀವಿ ಅನ್ನೋ ಥರ ದಯವಿಟ್ಟು ಎದುರಿಸ್ಬೇಡಿ. ಹೇಳೋದನ್ನ ಒಳ್ಳೆ ರೀತಿಲಿ ಹೇಳಿ ಅಂತ ಹೇಳ್ತೀನಿ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪೂರ್ತಿಯಾಗಿ ಬ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.